ಉಪಸಮರದ ಬಳಿಕ ಕಾಂಗ್ರೆಸ್ನಲ್ಲಿ ಸದ್ಯ ಶಿಸ್ತು ಕ್ರಮದ ಪ್ರಹಸನ ಶುರುವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಚಿವ ಜಮೀರ್ ಅಹಮದ್ ಖಾನ್ ಮಾತುಕತೆ ನಡೆಸಿದ್ದಾರೆ. ನಜೀರ್ ಅಹಮದ್ ವಿರುದ್ಧದ ಕ್ರಮದ ಬಗ್ಗೆ ಇಬ್ಬರ ಮಧ್ಯೆ ಮಾತುಕತೆಯಾಗಿದೆ. ನಜೀರ್ ವಿರುದ್ಧ ಕ್ರಮ ಕೈಗೊಂಡಿರೋದು, ಜಬ್ಬಾರ್ ವಿರುದ್ಧ ಕ್ರಮ ಕೈಗೊಂಡಿರೋದು, ಇದಾದ ನಂತರ ಸಮುದಾಯದಲ್ಲಿ ಏನು ಅಭಿಪ್ರಾಯ ಸೃಷ್ಟಿಯಾಗಿದೆ, ಮುಸ್ಲಿಂ ಸಮುದಾಯ ಇದನ್ನ ಯಾವ ರೀತಿ ಸ್ವೀಕರಿಸಿದೆ, ಇದೆಲ್ಲ ಮಾಹಿತಿಯನ್ನು ಜಮೀರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದ್ದಾರೆ. ಈ ವೇಳೆ ಸಿಎಂ ಹೇಳಿದ್ದು ಹೈಕಮಾಂಡ್ ಏನು ಹೇಳಿದೆಯೋ ಅದನ್ನ ನಾವು ಮಾಡಿದೀವಿ ಅಂತ ಜಮೀರ್ ಅಹಮದ್ ಖಾನ್ಗೆ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಪಕ್ಷದೊಳಗಿನ ಶತ್ರುಗಳ ಬಗ್ಗೆಯೂ ಕೂಡ ಜಮೀರ್ ತಮ್ಮ ಭೇಟಿಯ ಸಂದರ್ಭದಲ್ಲಿ, ಮಾತುಕತೆಯ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ದಾವಣಗೆರೆಯ ಗೊಂದಲ ಯಾಕಾಯಿತು, ಹೇಗಾಯಿತು, ಯಾರ ಕಾರಣ, ಇದರ ಬಗ್ಗೆ ಜಮೀರ್ ಅವರ ಆಯಾಮ ಏನಿದೆ ಅದನ್ನ ಸಿಎಂ ಮುಂದೆ ಹೇಳಿಕೊಂಡಿದ್ದಾರೆ. ಇನ್ನು ಸಿಎಂ ಜಮೀರ್ ಅವರಿಗೆ ಸಲಹೆ ಕೊಟ್ಟಿದ್ದಾರಂತೆ, ನೀವು ಸುಮ್ನಿರಿ ಅಂತ, ಸದ್ಯಕ್ಕೆ ಸುಮ್ನಿರಿ. ಈ ಮಧ್ಯೆ ಅವರು ಎಸ್ ಮಲ್ಲಿಕಾರ್ಜುನ್ ಫ್ಯಾಮಿಲಿ ಬಗ್ಗೆಯೂ ಕೂಡ, ಅಂದ್ರೆ ಶಾಮನೂರು ಕುಟುಂಬದ ಬಗ್ಗೆಯೂ ಕೂಡ ದೂರಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಮುಸ್ಲಿಂ ಮುಖಂಡರಿಂದ ತಪ್ಪಾಗಿದೆ ಅಂತಾದ್ರೆ ಶಾಮನೂರು ಕುಟುಂಬದಿಂದ ತಪ್ಪಾಗಿಲ್ವಾ? ಅಭ್ಯರ್ಥಿ ಘೋಷಣೆಯಾಗೋ ಮುಂಚಿತವಾಗಿ ಇವರು ನಾಮಿನೇಷನ್ ಹಾಕಿದ್ದಾರೆ, ಅದು ಸರಿನಾ? ಅದು ಪಕ್ಷದ ಶಿಸ್ತಿನ ಉಲ್ಲಂಘನೆ ಅಲ್ವಾ ಅಂತ ಜಮೀರ್ ಪ್ರಶ್ನಿಸಿದ್ದಾರೆ. ಅಂದ್ರೆ ಸಮರ್ಥ್ ಬಿ ಫಾರಂ ಸಿಗೋದಕ್ಕಿಂತ ಮೊದಲೇ ನಾಮಿನೇಷನ್ ಹಾಕಿದ್ರು, ಅದು ಸರಿನಾ ಅನ್ನುವಂಥ ಪ್ರಶ್ನೆಯನ್ನು ಜಮೀರ್ ಕೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.